ವಡಗೇರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗೊಂದೆನೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ಈ ಹಿಂದೆ ಅಕ್ರಮ ಮರಳು ದಂಧೆಕೋರರು ಅಕ್ರಮ ಮರಳು ಸಂಗ್ರಹಿಸಿ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದರು. ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಈ ವಿಷಯ ತಮ್ಮ ಗಮನಕ್ಕೆ ತಂದ ಕೂಡಲೇ ಸ್ಥಳಕ್ಕೆ ತಮ್ಮ ಅಧಿಕಾರಿಗಳು ಭೇಟಿ ನೀಡಿ ಸಂಗ್ರಹಿಸಿಟ್ಟ ಅಕ್ರಮ ಮರಳನ್ನು ಈ ಹಿಂದೆ ಜಪ್ತಿ ಮಾಡಿದ್ದು ಇರುತ್ತದೆ. ಆದರೆ ದಿನಾಂಕ 18/6/2025ರಂದು ಸಂಜೆ 5 ಗಂಟೆಯಿಂದ ದಿನಾಂಕ 22/6/2025 ರಾತ್ರಿ 10 ಗಂಟೆಯವರೆಗೆ ಹಗಲು ರಾತ್ರಿ ಎನ್ನದೇ ಅಕ್ರಮ ಮರಳು ದಂಧೆಕೋರರು ಮತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸುಮಾರು 50 ಟಿಪ್ಪರ್ಗಿಂತ ಹೆಚ್ಚಿಗೆ ಓವರ್ಲೋಡ್ ಹಾಕಿ ಜೆಸಿಬಿ ಹಿಟಾಚಿ ಮೂಲಕ ಲೋಡ್ ಮಾಡಿ ಮರಳು ಅಕ್ರಮವಾಗಿ ಮನ ಬಂದಂತೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಾರೆ. ಬಹುತೇಕ ವಾಹನಗಳಿಗೆ ನಂಬರ್ ಪ್ಲೇಟ್ ಇಲ್ಲದಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜಪ್ತಿ ಮಾಡಿದ ಗಣಿ, ಕಂದಾಯ, ಲೋಕೋಪಯೋಗಿ, ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈ ಅಕ್ರಮದ ಮರಳು ದಂಧೆಕೋರರ ಜೊತೆ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಜಿಲ್ಲಾಡಳಿತ ಜಪ್ತಿ ಮಾಡಿ ಮರಳು ರಾಜಾರೋಷವಾಗಿ ಮುಖ್ಯ ರಸ್ತೆ ಮೇಲೆ ಸಾಗಿಸುತ್ತಾರೆಂದರೆ ಇವರಿಗೆ ಯಾವುದೇ ಕಾನೂನಿನ ಭಯ ಇಲ್ಲದಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ. ತಾವು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ತನಿಖಾ ತಂಡ ರಚಿಸಿ ಸಂಬಂಧಪಟ್ಟ ಅಕ್ರಮದಲ್ಲಿ ಶಾಮೀಲಾದ ಹಾಗೂ ಅಕ್ರಮ ಮರಳು ಸಾಗಾಟ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಜಪ್ತಿ ಮಾಡಿದ ಮರಳಿನ ಖರ್ಚು ವೆಚ್ಚ ಭರಿಸಿ ಮುಂದೆ ಇಂತಹ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೊಂದೆನೂರು ಗ್ರಾಮದಲ್ಲಿ ಈ ಹಿಂದೆ ಅಕ್ರಮ ದಂಧೆಕೋರರಿಂದ ಕೃಷ್ಣಾ ನದಿಯಲ್ಲಿ ಇರ್ತಕ್ಕಂಥ ಮಣ್ಣು ದೋಚಿ ಮೇಲ್ಗಡೆ ಹಾಕಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ತಕ್ಷಣ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳು ಅದನ್ನು ಜಪ್ತಿ ಮಾಡಿ ಜಿಲ್ಲಾಡಳಿತ ವಶಪಡಿಸ್ತಕ್ಕಂಥ ಕೆಲಸ ಮಾಡಿತ್ತು. ಇಲ್ಲಿವರೆಗೆ ಅದು ಅಷ್ಟೇ ಅದ. ಆದರೆ 4 ದಿವಸದಿಂದ ನಿರಂತರವಾಗಿ ಹಗಲು ಅನ್ನೋದು ರಾತ್ರಿ ಅನ್ನೋದೇ ಸುಮಾರು 50 ಟ್ರಿಪ್ಗಿಂತ ಹೆಚ್ಚಿಗೆ ಈ ಮರಳು ಓವರ್ಲೋಡು ಸಾಗಿಸಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಂಬಂಧಿಸಿದ ಸರ್ಕಾರ ಜಿಲ್ಲಾಡಳಿತ ಯಾವುದು ವಶಪಡಿಸೋದು ಕೂಡ ಹೊಡಿತಾರಂತ ಅಂದ್ಮ್ಯಾಕ ಗ್ರಾಮ ಪಂಚಾಯತ್ ಇದು ಯಾವುದು ಮೈನ್ಸ್ದವ್ರು ಏನು ಮಾಡ್ತಾರೆ, ಭೂ ಇಲಾಖೆ ಮೈನ್ಸ್ ಮತ್ತು ಇದು ಯಾವುದು ಕಂದಾಯ ಇಲಾಖೆದವ್ರು ಏನು ಮಾಡ್ಲಾಕತ್ತಾರ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ಲಾಕತ್ತಾರ, ಸಾರಿಗೆ ಇಲಾಖೆಗಳು ಇವ್ರಿಗೆ ನಮಗೆ ಅನುಮಾನ ಅದ. ಇವರು ಕೂಡ ಅವ್ರು ಕೂಡ ಶಾಮೀಲ್ ಹಾಕಿಸಿ ಕೈ ಜೋಡಿಸಿ ತಮ್ಮ ಮನೆ ಅದರಂಗೆ ಮಾಡ್ತಾರೆ. ಸರ್ಕಾರ ಆಸ್ತಿಯನ್ನು ಹೊಡೆಯೋದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ, ಇದು ನಾಚಿಕೆಗೇಡಿನ ಸಂಗತಿ. ತಕ್ಷಣ ತನಿಖೆ ತಂಡ ಮಾಡಬೇಕು. ಆ ಗಾಡಿ ಯಾವ್ಯಾವ ಪ್ರಕರಣ ನೋಡಿದ್ರೆ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ಯದ, ಅವ್ರ ಮ್ಯಾಗ ಕೇಸ್ ಹಾಕಬೇಕು. ಮತ್ತು ಇಲ್ಲಿ ತಪ್ಪಿತಸ್ಥರ ಮ್ಯಾಗ ಈಗ ಏನದ ಯಾವುದೋ ಮೈನ್ಸ್ ಗಣಿ ಮತ್ತು ಇಲಾಖೆ ಅಧಿಕಾರಿಗಳು ಎಷ್ಟು ಮಂದಿ ಅವ್ರನ್ನೂ ಸಸ್ಪೆಂಡ್ ಆಗಬೇಕು. JDP ಕಚೇರಿಲಿರ್ತಕ್ಕಂಥ ಅವರು ಸಸ್ಪೆಂಡ್ ಆಗಬೇಕು. ಮೈನ್ಸ್ದವರು ಮತ್ತು RTO ಇಲಾಖೆ ಅಧಿಕಾರಿಗಳು ಇಷ್ಟೆಲ್ಲ ಹೋದ್ರೂ ಕೂಡ ಕಾನೂನು ಸಣ್ಣ ಸಣ್ಣ ಗಾಡಿ ಹೋದವ್ರಿಗೆ, ಟ್ರ್ಯಾಕ್ಟರ್ ರೈತ ಹೋಯ್ದವ್ರಿಗೆ ಕೇಳ್ತಾರೆ. ಇದಕ್ಕೆ ಯಾಕೆ ಕೇಳಲ್ಲ? ರಾಜಾರೋಷ ಹೊಡೆದವ್ರ ಮ್ಯಾಗ ಕ್ರಮ ಆಗಬೇಕು. ಅದ್ರದ್ದು ಎಷ್ಟು ಹಣ ಇತ್ತು ಅದು ಹಣ 3 ಪಟ್ಟು ದಂಡ ವಿಧಿಸಿ ಸರ್ಕಾರ ಬೊಕ್ಕಸಕ್ಕೆ ತುಂಬಿಸ್ತಕ್ಕಂಥ ಕೆಲಸ ಆದರೆ ಸರಿ. ಇಲ್ಲದಿದ್ದರೆ ಆ ಉಸುಗು ನಿರಂತರವಾಗಿ ನೀವೇ ಮುಂದಿತ್ತು ಮಾರಿಸ್ರಪ್ಪ, ನೀವೇ ಮಾಡ್ರಿ ಆ ಕೆಲಸ. ಅದನ್ನು ಮಾಡೋದನ್ನು ಬಿಟ್ಟು ರೀಡ್ ಮಾಡೋರು ನೀವೇ, ಮಾಡಬಾರ್ದಂತ ಹೇಳೋರು ನೀವೇ, ಕಾನೂನು ಹೇಳೋರೆ ನೀವು ತಪ್ಪು ಮಾಡಿ ಬೇಲಿ ಎದ್ದು ಹೊಲ ಮೇಯ್ದಂಥ ಪರಿಸ್ಥಿತಿ ಆಗದ. ಈ ಟೈಪ್ ಮಾಡಿದ್ರೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮರದಿರಲ್ಲ. ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಬೇಕಂತಕ್ಕಂಥ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿ ಸಲ್ಲಿಸಿವಿ. ಇದು ಕೊನೆ ಮನವಿ. ಇದ್ರ ಮ್ಯಾಗ ಏನು ಕ್ರಮ ಕೈಗೊಳ್ತಾರಂತಕ್ಕಂಥ ತಕ್ಷಣ ನಾವು ನೋಡಿ ಮುಂದಿನ ಹೆಜ್ಜೆ ಇಡಬೇಕಾಗ್ತಕ್ಕಂಥದ್ದು ನನ್ನ ಎಚ್ಚರಿಕೆ.